ಹಣ ಹೇಗೆ ಹುಟ್ಟಿಕೊಳ್ಳುತ್ತೆ ಗೊತ್ತಾ? ಪ್ರಾರಂಭದ ಪೂರ್ವಕಾಲದಲ್ಲಿ ಜನರು ವಸ್ತು ವಿನಿಮಯ ಮಾಡುತ್ತಿದ್ದರು. ಉದಾಹರಣೆ, ಒಬ್ಬ ರೈತ ಅಕ್ಕಿ ಕೊಟ್ಟು ಬಟ್ಟೆ ಪಡೆಯುತ್ತಿದ್ದ, ಮೀನಿನ ಬದಲು ಉಪ್ಪು ಕೊಡಲಾಗುತ್ತಿತ್ತು. ಆದರೆ ಸಮಸ್ಯೆ ಏನೆಂದರೆ ಎಲ್ಲಾ ಕಾಲದಲ್ಲೂ ವಿನಿಮಯಕ್ಕೆ ಸರಿಯಾದ ವಸ್ತು ಸಿಗುತ್ತಿರಲಿಲ್ಲ. ಹಾಗೆ ವಸ್ತುಗಳನ್ನು ಹಣದಂತೆ ಬಳಸುವುದು. ನಂತರ ಜನರು ಅತ್ಯವಶ್ಯಕ ವಸ್ತುಗಳನ್ನು ಹಣದಂತೆ ಬಳಸಲು ಪ್ರಾರಂಭಿಸಿದರು. ಉದಾಹರಣೆ, ಉಪ್ಪು, ಧಾನ್ಯ, ಹಸು, ಚಿನ್ನ, ಬೆಳ್ಳಿ ಇತ್ಯಾದಿ. ಇದನ್ನು ಕಮೋಡಿಟಿ ಮನಿ ಎಂದು ಕರೆಯುತ್ತಾರೆ. ಮತ್ತು ನಾಣ್ಯಗಳ ಆವಿಷ್ಕಾರ. ಸುಮಾರು ಕ್ರಿಸ್ತಪೂರ್ವ 600ರ ಸುಮಾರಿಗೆ ಮೊದಲ ಲೋಹದ ನಾಣ್ಯಗಳನ್ನು ಲೀಡಿಯಾ, ಇಂದಿನ ಟರ್ಕಿ ದೇಶದಲ್ಲಿ ತಯಾರಿಸಲಾಯಿತು. ಭಾರತದಲ್ಲಿಯೂ ಮೌರ್ಯ ಕಾಲದಲ್ಲಿ ಚಂದ್ರಗುಪ್ತ, ಅಶೋಕ ಪಂಚಮಾರ್ಕ್ ನಾಣ್ಯಗಳು ಇರುತ್ತಿದ್ದವು. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣದ ನಾಣ್ಯಗಳು ಜನರ ನಡುವೆ ಚಲಾವಣೆ ಆಗುತ್ತಿದ್ದವು. ಹಾಗೆ ಕಾಗದದ ಹಣ ಹುಟ್ಟಿದ್ದು ಚೀನಾದಲ್ಲಿ ಕ್ರಿಸ್ತಶಕ 7-8ನೇ ಶತಮಾನದಲ್ಲಿ ಮೊದಲ ಕಾಗದದ ಹಣ ಹುಟ್ಟಿತು. ಭಾರತದಲ್ಲಿ ಕಾಗದದ ನೋಟುಗಳು ಬ್ರಿಟಿಷರ ಕಾಲದಲ್ಲಿ ಅಂದರೆ 18ನೇ ಶತಮಾನದಲ್ಲಿ ಪ್ರಾರಂಭವಾದವು. ಈಗಿನ ಕಾಲದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನೋಟುಗಳನ್ನು ಮುದ್ರಿಸುತ್ತದೆ. ಮತ್ತು ಆಧುನಿಕ ಹಣ. ಇಂದು ಹಣ ಕೇವಲ ನೋಟು ಅಥವಾ ನಾಣ್ಯ ಮಾತ್ರವಲ್ಲ. ಡಿಜಿಟಲ್ ಹಣ, UPI, ಬ್ಯಾಂಕ್ ಕಾರ್ಡ್, ಆನ್ಲೈನ್ ಟ್ರಾನ್ಸ್ಫರ್ ಕೂಡ ಹಣದ ರೂಪವಾಗಿದೆ. ಬಿಟ್ಕಾಯಿನ್, ಕ್ರಿಪ್ಟೋ ಮುಂತಾದ ವರ್ಚುವಲ್ ಕರೆನ್ಸಿಗಳು ಹೊಸ ರೀತಿಯ ಹಣ. ಹೀಗೆ ವಸ್ತು ವಿನಿಮಯದಿಂದ ನಾಣ್ಯ, ನೋಟು, ಡಿಜಿಟಲ್ ಹಣವರೆಗೆ ಮಾನವನ ಪಯಣ ಅಚ್ಚರಿಯಾಗಿದೆ. ಇಟ್ಸ್ ಮೀ ಝೀರೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.